ಮಡಿವಾಳ ಸಮುದಾಯದವರು ವಕೀಲರು ಮತ್ತೆ ಬಂದಿದ್ದೀರಾ. ನಿಮ್ಮ ಸಮಸ್ಯೆ ಬೇಡಿಕೆ ನೋವು ಸನ್ಮಾನ್ಯ ಮುಖ್ಯಮಂತ್ರಿ ನಾನು ಮುಖ್ಯವಾಗಿ ರಾಯಚೂರಿನಿಂದ ಬಂದಿದ್ದೀನಿ. ನನ್ನ ಹೆಸರು ಹುಲಿಗಪ್ಪ ಅಂತೇಳಿ ವಕೀಲರು. ನಾವು ಮಾಜಿ ತಾಲೂಕು ಅಧ್ಯಕ್ಷರು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಇದು 1947ರಿಂದ ಸ್ವಾತಂತ್ರ್ಯ ಬಂದು ಇಲ್ಲಿಗೆ 75 ವರ್ಷ ಆದ್ರೂ ಸಹ ನಾವೇನಾದ ಈ ಮಡಿವಾಳ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದದ್ದು ಮತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ರಾಜ್ಯಗಳಲ್ಲಿ ಸುಮಾರು 18 ರಾಜ್ಯಗಳು ಮತ್ತೆ 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SC ಒಂದು ಪಟ್ಟಿಯಲ್ಲಿ ನಮ್ಮ ಮಡಿವಾಳ ಸಮಾಜವನ್ನು ಸೇರಿಸಿದ್ದಿದೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಸಲ ಹೋರಾಟಗಳಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಈ ಅವಿಂದ ಏನು ಕಟ್ಟಿದ್ದಾರೆ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ನಾಯಕರಾಗಿ ನಿಜವಾಗಿ ಹಿಂದುಳಿದವರು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಮಡಿವಾಳ ಸಮಾಜ ಮತ್ತು ಚೌರಿಕ ಸಮಾಜದವರು. ಇಲ್ಲಿ SC ST ಜನಕ್ಕೆ ಏನು ಸವಲತ್ತು ಕೊಟ್ಟಿದ್ರೆ ಆ ಜನಕ್ಕೆ ನಾವು ಸೇವೆ ಮಾಡುವಂತ ಒಂದು ಸಮಾಜ. ಇಲ್ಲಿ ನಾವು ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತ ಎಲ್ಲ MLAಗಳಾಗ್ಲಿ MLCಗಳಾಗ್ಲಿ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇವರು, ಯಾಕಂದ್ರೆ ನಾವು ಅಸೆಂಬ್ಲಿನಲ್ಲಿ ಯಾರು ಮಡಿವಾಳ ಸಮಾಜದವರು ಇಲ್ಲ, ಸಣ್ಣ ಸಮಾಜ ಇದೆ. ಇವತ್ತು ಮಾತಾಡಿ ಪ್ರತಿಭಟನೆ ಮಾಡಿ ನಮ್ಮ ಸಮಾಜನ SCದಲ್ಲಿ ಸೇರ್ಪಡೆ ಮಾಡ್ಬೇಕಾದ್ರೆ ಮಾತಾಡುವಂತ ವ್ಯಕ್ತಿ ಇಲ್ಲ. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಅನಿಸಿಕೆ ಏನಂತಂದ್ರೆ, ಎಲ್ಲಾ ಪಕ್ಷಗಳ MLAಗಳು MLCಗಳು ಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಈ ಅವರ ಒಂದು ಸೇವೆಯನ್ನು ನಾವು ಮಾಡಬಾರ್ದು, ಬಟ್ಟೆ ಒಗಿಬಾರ್ದು, ಮತ್ತೆ ಯಾವುದೇ ತರ ಇಸ್ತ್ರಿ ಮಾಡಬಾರ್ದು. ಈ ಟೈಪ್ ವಿನೂತವಾದ ಪ್ರತಿಭಟನೆ ಇಡೀ ರಾಜ್ಯದ ತುಂಬ ಮಡಿವಾಳ ಸಮಾಜದವ್ರು ಮಾಡ್ಬೇಕಂತ ನಾನು ಒತ್ತಾಯ ಪಡ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಬಟ್ಟೆ ಅವರ ಮನೆಯವರಿಗೆ ಒಗಲಾರದೆ ಸ್ವಚ್ಛ ಮಾಡಲಾರ್ದೆ ಬಿಟ್ರೆ ಅವ್ರ ಮನೆಯವರಾದ್ರೂ ಕೇಳ್ತಾರೆ, ಏನ್ರಿ ಇವತ್ತು ಮಡಿವಾಳರು ನಮ್ಮ ಬಟ್ಟೆ ಒಗಿತಾ ಇಲ್ಲ, ಯಾಕೆ ನೀವು ಅವ್ರ ಬಗ್ಗೆ ಅಸೆಂಬ್ಲಿನಲ್ಲಿ ಮಾತಾಡ್ತಾ ಇಲ್ಲ, ಎಲ್ಲಾ ಜನರಿಗೆ ಸೇವೆ ಮಾಡುವಂತವ್ರು ಯಾಕೆ ನೀವು ಇದು ಮಾಡ್ತಾ ಇಲ್ಲ? ಈಗಾಗಲೇ ಮಾಡ್ಬೇಕಾದ್ರೆ ಅನ್ನಪೂರ್ಣಮ್ಮ ವರದಿ ಇದೆ. ಆ ವರದಿ ಆಧಾರದ ಮೇಲೆ ಇವರು ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದಂದೇ ಇದೆ. ಹಾಗಾಗಿ ಎಲ್ಲಾ MLAಗಳದು, ಮಂತ್ರಿಗಳದು, ಮುಖ್ಯಮಂತ್ರಿಗಳದು ಎಲ್ಲರದ್ದು ಬಟ್ಟೆ ಒಗಿಬಾರ್ದು ಅಂತೇಳಿ ನಾನು ಕಟ್ಟ ಕಡೆಯಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ನಮ್ಮ ಸಮಾಜಕ್ಕೆ ಬೇರೆ ಸಮಾಜದವ್ರು ಒಗಿಲಿ, ಅವ್ರದ್ದೆಲ್ಲರದ್ದು ಸ್ವಚ್ಛ ಮಾಡ್ಲಿ. ಬಟ್ ಈ ಮುಖ್ಯವಾಗಿ ರಾಜಕಾರಣಿಗಳೇನ ಈ ಅಸೆಂಬ್ಲಿಯಲ್ಲಿ ವಿಧಾನಸೌಧದಲ್ಲಿ ಹೋಗ್ತಾ ಇದ್ದಾರೆ, ಅವ್ರದ್ದು ಯಾವುದೇ ಪಕ್ಷ ಇರಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, ಅವರೆಲ್ಲರ ಕಲ್ತು ನಮ್ಮ ಸಮಾಜದ ಬಗ್ಗೆ ಮಾತಾಡ್ಬೇಕಂದ್ರೆ ಅವರ ಬಟ್ಟೆ ಒಗಿಬಾರ್ದು, ಅವ್ರದ್ದು ಇಸ್ತ್ರಿ ಮಾಡಬಾರ್ದು ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದು ವಿಷಯ, ಕಡೆ ವಿಷಯ, ಮಡಿವಾಳ ಸಮುದಾಯನ SC ಪಟ್ಟಿಗೆ ಸೇರಿಸಿ ಅಂತ ನೀವು ಬೇಡಿಕೆ ಇಟ್ಟಿದ್ದೀರಿ. ಹಿಂದಿನ ಸಲಿನೂ ಪ್ರತಿಭಟನೆ ಹಾಕೊಂಡಾಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಮಡಿವಾಳ ಸಮುದಾಯನ SC ಪಟ್ಟಿಗೆ ಸೇರ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಭರವಸೆ ಅವರ ಮನಸ್ಥಿತಿಯಲ್ಲಿ ಅವರ ಸಮಾಜ, ನಮಗನ್ನ ದೊಡ್ಡ ಸಮಾಜ ಕುರುಬರ ಸಮಾಜ, ಅವ್ರ ಸಮಾಜನ ST ಸಮಾಜದಾಗ ಸೇರ್ಸಕ್ಕೆ ಅವರು ಇಚ್ಛಾಶಕ್ತಿ ತಗೊಂಡು ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ. ಬಟ್ ನಮ್ಮ ಸಮಾಜನ ಕಡೆಗಣಿಸ್ತಾರೆ. ಮಾತು ಕೊಟ್ಟಿದ್ರು, ಆ ಮಾತು ಉಳಿಸ್ಕೊಳಕ್ಕೆ ರೆಡಿ ಇಲ್ಲ ಅವರು. ನಾನು ಏನ್ ಹೇಳ್ತಾ ಇದ್ದೀನಿ, ಪ್ರತಿಭಟನೆ ಹಾಕೊಂಡಿದ್ರಲ್ಲ, ಇವತ್ತು ನಿಮ್ಗೆ ಸಕಾರಾತ್ಮಕ ಸ್ಪಂದನೆ ಸಿಗುತ್ತಾ? ಸಿಗ್ತದ, ಕಂಪಲ್ಸರಿ ಸಿಗ್ತದ. ಯಾಕಂತಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜದ ಎಲ್ಲಾ ಕುಲಬಾಂಧವರು ಪ್ರತಿಭಟನೆ ಮಾಡಲು ಇಚ್ಛಾಶಕ್ತಿಯಿಂದಲೇ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಬೆಂಗಳೂರು ತನಕ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ನಾಳೆ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ನಾನು ಒಂದು ಇಂಟ್ರೆಸ್ಟ್ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಹುಲಿಗಪ್ಪ ಅಂತೇಳಿ, ನಮ್ದು ರಾಯಚೂರು ತಾಲೂಕು ಚಂದ್ರಬಂಡ ವಿಲೇಜ್. ನಾವು ವಕೀಲ ವೃತ್ತಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು.
ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲೇ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು